ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದನ್ನು ನಿಲ್ಲಿಸ್ತೀವಿ ಅಂತ ಖುದ್ದಾಗಿ ಸರ್ಕಾರದವರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮಗೆ ಡೌಟ್ ಬರ್ಬೋದು, ಇನ್ನು ಮುಂದೆ ನೀವು ನಮಗೆ ಹಣ ಬರುತ್ತಾ ಇಲ್ವಾ? ಸೊ ನಿಲ್ಲಿಸ್ತೀವಿ ಅಂತ ಬೇರೆ ಹೇಳಿದ್ದಾರೆ, ಅದಕ್ಕೆ ಕಾರಣ ಏನು, ಯಾಕೆ ಈ ರೀತಿ ಹೇಳಿದ್ರು? ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ₹2,000 ಹಣವನ್ನು ಹೇಗೋ ಪಡ್ಕೊಳ್ತಾ ಇದ್ವಿ. ಸೊ ಇನ್ನು ಮುಂದೆ ಸರ್ಕಾರದವರೇ ಹಣವನ್ನು ನೀಡೋದಿಲ್ಲ, ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ಸೊ ಎಲ್ರಿಗೂ ಕೂಡ ಈ ರೀತಿ ಚಿಂತೆಗಳು ಕಾಡ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದನ್ನು ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಲ್ಲಿಸ್ತೀವಿ ಅಂತ ಸರ್ಕಾರ ಹೇಳಿದ ತಕ್ಷಣ ನಿಮಗೆ ಶಾಕ್ ಆಗೋದು ಸಹಜ ಅಂತಲೇ ಹೇಳ್ಬೋದು. ಸೊ ಸಡನ್ನಾಗಿ ಈ ರೀತಿ ಸುದ್ದಿಗಳು ಬಂದಾಗ ಒಂಥರ ಎದೆ ಬಡಿತ ಜೋರಾಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ. ಸೊ ಯಾಕೆ ನಿಲ್ಲಿಸ್ತಾರೆ, ಏನು ರೀಸನ್ನು, ಏನು ಪ್ರಾಬ್ಲಮಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಯೋಚನೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ. ಸೊ ಎಲ್ಲರೂ ಕೂಡ ಇವಾಗ ₹2,000 ಹಣವನ್ನು ಪಡಿತಾ ಇದ್ದರು. ಹಾಗೆಯೇ ಕೆಲವರು ಏನು ಮಾಡ್ತಿದ್ದಾರೆ ಅಂತ ಅಂದರೆ 8ನೇ ಕಂತಿನ ಹಣದ ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಪೆಂಡಿಂಗ್ ಏನಾದರೂ ಉಳ್ಕೊಂಡಿದ್ರೆ ಅವರು ಕೂಡ ಒಂದು ನಿರೀಕ್ಷೆಯಲ್ಲಿದ್ದಾರೆ ಹಣ ಬರುತ್ತೆ ಅಂತ. ಮತ್ತು ಇವಾಗ ಶಾಕ್ ನ್ಯೂಸ್ ಅಂದರೆ ಸರ್ಕಾರನೇ ಖುದ್ದಾಗಿ ಏನಪ್ಪ ಅಂತ ಅಂದರೆ ₹2,000 ಹಣವನ್ನು ನಿಲ್ಲಿಸ್ತೀವಿ ಅಂತ ಒಂದು ಹೊಸ ಅಪ್ಡೇಟನ್ನು ನೀಡಿದೆ. ಸೊ ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ, ಸೊ ಅದೇನಂತ ನಾನು ಇವಾಗ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ₹2,000 ಹಣವನ್ನು ಪಡಿತಾ ಇದ್ದೀರಾ. ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೇ ಜಮಾ ಆಗ್ತಿತ್ತು ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದರೆ ಹಣ ಬರೋದ್ರಲ್ಲಿ ಒಂದು ಸ್ವಲ್ಪ ಅಡೆತಡೆ, ಹಾಗೆಯೇ ಟೆಕ್ನಿಕಲ್ ಇಶ್ಯೂಸ್ ಈ ರೀತಿ ಇದೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅತೀ ಒಂದು ಕುತೂಹಲ ಅಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ, ಅನ್ನಭಾಗ್ಯ ಯೋಜನೆಯ ಹಣ ಅಂತ ಯಾರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಕೆಲವೊಬ್ಬರಿಗೆ ಚಿಂತೆ ಆಗುತ್ತೆ. ಇನ್ನು ಕೆಲವೊಬ್ಬರು ಅತಿ ಹೆಚ್ಚು ಗಮನ ಅಂತ ಅಂದರೆ ಅತಿ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಿರೋದು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾತ್ರ. ಸೊ ಇವಾಗ ₹2,000 ಹಣ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಅಂತ ಅಂದರೆ, ನಿಮಗೆ ತಿಳಿದಿರೋ ಹಾಗೆ 8ನೇ ಕಂತಿನ ಹಣವನ್ನು ಅತಿ ವೇಗವಾಗಿ ರಿಲೀಸ್ ಮಾಡಿದ್ರು. ಸೊ ಇನ್ನೂ ಕೂಡ ಅಂದರೆ ಅದಕ್ಕೆ ಒಂದು ತಿಂಗಳಿಗೆ ಒಂದು ಕಂತಿನ ಹಣ ಅಂತ ಇರುತ್ತೆ. ಸೊ 10ನೇ ತಾರೀಕು 15ನೇ ತಾರೀಕು ಒಳಗಡೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತೆ. ಸೊ ಇವಾಗ ಏನಂತ ಅಂದರೆ 8ನೇ ಕಂತಿನ ಹಣವನ್ನು ಅತಿ ವೇಗವಾಗಿ ಬಿಡುಗಡೆ ಮಾಡಿದ್ರು. ರೀಸನ್ ಏನಂತ ಅಂದರೆ ಎಲೆಕ್ಷನ್ ಇರೋದ್ರಿಂದ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೊಟ್ಟಿದ್ದೀವಿ. ಸೊ ಇವಾಗ ಏನಪ್ಪ ಅಂತಂದರೆ ಈ ಒಂದು 8ನೇ ಕಂತಿನ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಕಂತಿನ ಹಣ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಪೆಂಡಿಂಗ್ ಹಣ ಏನಾದರೂ ಉಳ್ಕೊಂಡಿದೆ ಅಂತ ಅಂದರೆ ಆ ಒಂದು ಹಣ ಆಗ್ಬೋದು 23ನೇ ತಾರೀಕಿನವರೆಗೆ ಕೂಡ ಮಾತ್ರ ರಿಲೀಸ್ ಆಗುವಂಥದ್ದು. ಹೌದು ಫ್ರೆಂಡ್ಸ್, ಇದೇ ತಿಂಗಳ 23ನೇ ತಾರೀಕು ಏನಿದೆ ಸೊ ಅಲ್ಲಿವರೆಗೂ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗುವಂಥದ್ದು. ಅಂದರೆ ಇವಾಗ ಎಲೆಕ್ಷನ್ ಕಮಿಷನ್ ಏನಿದೆ ಸೊ ಅದರಿಂದ ಆರ್ಡರ್ ಬಂದಿದೆ. ಸೊ ನೀತಿ ಸಂಹಿತೆಯಿಂದ ಜಾರಿ ಆಗಿರೋದ್ರಿಂದ ಪೆಂಡಿಂಗ್ ಹಣ ಆಗಿರ್ಬೋದು, 8ನೇ ಕಂತಿನ ಹಣ ಆಗಿರ್ಬೋದು, ಯಾವುದೇ ಒಂದು ಹಣ ಕೂಡ ರಿಲೀಸ್ ಆಗಲ್ಲ 23ನೇ ತಾರೀಕಿನ ನಂತರ. ಸೊ ಈ ರೀತಿಯಾದಂತಹ ಒಂದು ಅಪ್ಡೇಟನ್ನು ಸರ್ಕಾರ ನೀಡಿರುವಂಥದ್ದು. ಸೊ ಇವಾಗ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಈ ಒಂದು ಹಣ ರಿಲೀಸ್ ಆಗೋದಿಲ್ಲ ಅಂತ ನೀವು ನೋಡೋದಾದರೆ 24, 25, 26ನೇ ತಾರೀಕುವರೆಗೂ ಕೂಡ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಮತ್ತು ನೆಕ್ಸ್ಟ್ ಏನು 27ನೇ ತಾರೀಕಿನಿಂದ ನಿಮಗೆ ಪ್ರೊಸೀಜರ್ ಏನಿತ್ತು ಸೊ ಆ ಒಂದು ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಹಣನೇ ಏನಾದರೂ ಬರೋದಿಲ್ವಾ ಕೊನೆವರೆಗೂ ಅಂತ, ಸೊ ಆ ರೀತಿ ಏನಿಲ್ಲ. ಸೊ 3 ದಿನ ಮಾತ್ರ ಈ ಒಂದು ಹಣವನ್ನು ಹೋಲ್ಡ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಎಲೆಕ್ಷನ್ ಇರೋದ್ರಿಂದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.